ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬಂಗಾರ 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 ಅಂದ್ರೆ ಯಾರಿಗಿಷ್ಟ ಆಗುದಿಲ್ಲ ಹೇಳ್ರಿ. ಆದ್ರೆ ಈಗಂತೂ ಬಂಗಾರ ತಗೋಬೇಕು ಅಂತಂದ್ರ ಮನಿ ಆಸ್ತಿ ಎಲ್ಲ ಅಡ ಇಡ್ಬೇಕು, ಹಂಗಾಗೈತಿ ಪರಿಸ್ಥಿತಿ. ನಮ್ಮ ಈ ಟೀಮ್ ಇಂಡಿಯಾದ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡೋ ಮುಂದ ಮ್ಯಾಲ ಹೋಗ್ತೈತಿಲ್ಲ ಗ್ರಾಫ್, ಹಂಗೆ ನೋಡ್ರಿ. ಹಂಗೆ ಬಂಗಾರದ ರೇಟ್ ಏರ್ಲಿಕ್ಕತ್ತದ. 1 ಗ್ರಾಮಿಗೆ 16,300 ರೂಪಾಯಿ ತನಕ ಹೋಗಿ ಮುಟ್ಟಿತ್ತು. ಒಳ್ಳೆ ರಾಕೆಟ್ ಹೋದಂಗ ಹೋಯ್ತು ನೋಡ್ರಿ. ಅದ್ರಾಗ ಈಗ ಮದ್ವಿ ಸೀಸನ್ ಬ್ಯಾರೆ, ಹಿಂಗಾಗಿ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೆಂಗ್ರಿ ಬಂಗಾರ ತಗೊಳ್ಳೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಿದ್ರು. ಅಷ್ಟ್ರಾಗ ಒಂದ್ ಸ್ವಲ್ಪ ಸಮಾಧಾನದ ಸುದ್ದಿ ಬಂದದಂತ ಹೇಳಬಹುದು ನೋಡ್ರಿ. 1-2 ದಿನದಿಂದ ಬಂಗಾರದ ರೇಟ್ ಸ್ವಲ್ಪ ಇಳಿಲಿಕ್ಕತ್ತದ. 22 ಕ್ಯಾರೆಟ್ ಗೋಲ್ಡ್ ಮೊದಲನೇ ದಿನ 885 ರೂಪಾಯಿ ಕಡಿಮೆ ಆದ್ರ ಎರಡನೇ ದಿನ 790 ರೂಪಾಯಿ ಕಮ್ಮಿ ಆಗೈತಿ. ಅಂದ್ರ 2 ದಿನದಾಗ 1 ಗ್ರಾಮಿಗೆ ಸುಮಾರು ಒಂದು 1600 ರೂಪಾಯಿ ಅಷ್ಟು ಕಡಿಮೆ ಆಗೈತಿ ನೋಡ್ರಿ. ಹೋಗ್ರಿ, 10-12 ಸಾವಿರ ಇದ್ದ ರೇಟ್ 16,000 ಆಗಿ ಒಂದ್ 1,500 ರೂಪಾಯಿ ಕಮ್ಮಿ ಆದ್ರೆ ಏನ್ ಲಾಭ ಹೇಳ್ರಿ ಅಂತ ಕೇಳಲಿಕತ್ತೀರಿ. ಆದ್ರೂ ಈಗ ಒಂದಿಷ್ಟು ಮಂದಿ ಟೆನ್ಷನ್, ಇದ್ರದ್ ರೇಟ್ ಇನ್ನ ಕಡಿಮೆ ಆಗ್ತೈತಿ ಏನಂತ ಹೇಳಿ. ಒಂದಿಷ್ಟು ಮಂದಿ ಹೌದು ಆಗ್ತದ ಅಂತಾರ, ಒಂದಿಷ್ಟು ಮಂದಿ ಇಲ್ಲ ಆಗಲ್ಲ ಅಂತಾರ. ಆದ್ರ ಫೇಮಸ್ ಎಕನಾಮಿಸ್ಟ್ ವಿಲಿಯಂ ಲೀ ಮಾತ್ರ ಈಗಂತೂ ಬಂಗಾರ ಖರೀದಿ ಮಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ, ಇದ್ರ ರೇಟ್ ಇನ್ನ ಕಡಿಮೆ ಆಗ್ತೈತಿ ಅಂತ ವಾರ್ನಿಂಗ್ ಕೊಟ್ಟಾರ. ಈ 1990ರಾಗ್ನು ಹಿಂಗೆ ಆಗಿತ್ತಂತ, ಬಟ್ ಅದಾದ್ಮೇಲೆ ಕಮ್ಮಿ ಆಗಿತ್ತಂತ. ಮುಂದನು ಹಿಂಗ ಆಗ್ಬಹುದಂತ ಹೇಳಲಿಕ್ಕತ್ತಾರ. ಆದ್ರೂ ನೋಡ್ರಪ್ಪ, ಯಾವ್ದನ್ನು ನಂಬ್ಲಿಕ್ ಆಗುದಿಲ್ಲ ಹಿಂಗೆ ಆಗ್ತದ ಅಂತ ಹೇಳಿ. ಕಮ್ಮಿ ಆಗ್ತದ ಅಂತ ಕಾಯ್ಕೊಂಡು ಕುಂತು ಆಮೇಲೆ ಮತ್ ಹೊಳ್ಳೆ ರಾಕೆಟ್ ಸ್ಪೀಡ್ನ್ಯಾಗ ಹೋಯ್ತಂದ್ರ ಅದನ್ನ ಹಿಡಿಯೋರ್ ಯಾರು ಹೇಳ್ರಿ? ನನ್ನ ಪ್ರಕಾರ ಈಗಿನ ಸಿಚುವೇಶನ್ ನೋಡಿದ್ರ ಈ ಬಂಗಾರ ಗಿಂಗಾರ ಖರೀದಿ ಮಾಡೋದಕ್ಕಿಂತ 1 ಗ್ರಾಮ್ ಬಂಗಾರದ ಆಭರಣ ಹಾಕೊಂಡ್ರೆ ಬೆಟರ್ ಅನ್ನಿಸ್ತೈತಿ. ನೋಡ್ಲಿಕ್ಕೂ ಚಂದ ಇರ್ತಾವ, ಅಂಜಿಕಿರುದಿಲ್ಲ ಯಾರ ಹೊತ್ಕೊಂಡು ಹೋದ್ರ ಹೆಂಗ್ ಅಂತ ಹೇಳಿ, ಕಳ್ಕೊಂಡ್ರ ಹೆಂಗ್ ಅಂತ ಹೇಳಿ. ಅದ್ರಾಗೂ ಈ ತಲಿ ಕೆಟ್ಟ ಟ್ರಂಪ್ ಆಡ್ಲಿಕತ್ತಿರೋದು ನೋಡಿದ್ರ ಏನಂತಾನೆ ಹೇಳಕ್ ಆಗೋದಿಲ್ಲ ನೋಡ್ರಿ. ಆದ್ರೂ ಟ್ರಂಪ್ ಮಾತ್ರ ಈ ಸಲ ಎಲ್ಲಾ ದೇಶಗಳು ಕೂಡ್ಕೊಂಡು ಸರಿಯಾಗಿ ಉರುಸ್ಲಿಕ್ಕತ್ತಾನ ಅಂತೀನಿ ನಾನು. ನೋಡ್ರಿ, ಬೇಕಾದ್ರ ಮೊನ್ನೆ UAE ಶೇಖ್ ಭಾರತಕ್ಕೆ ಬಂದು ಬರೇ 3 ತಾಸು ಇದ್ದು ಏನೋ ಒಂದಿಷ್ಟು ಒಪ್ಪಂದ ಮಾಡ್ಕೊಂಡು ಹೋಗ್ತಾರ. ಅದಾದ್ಮೇಲೆ UAE ಪಾಕಿಸ್ತಾನದ ಇಸ್ಲಾಮಾಬಾದ್ ಏರ್ಪೋರ್ಟ್ ಒಪ್ಪಂದನ ಮುರ್ಕೋತಾರ. ಆಮೇಲೆ ದೆಹಲಿದಾಗ 22 ಅರಬ್ ದೇಶಗಳ ಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡ್ತಾರ. ಈಗ ನೋಡಿದ್ರು UAE ಶೇಖ್ ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರನ್ನ ಭೇಟಿ ಮಾಡ್ಯಾರ. ಇದೆಲ್ಲ ನೋಡ್ಲಿಕ್ಕತ್ರ ಅಮೆರಿಕಾಗ ದೊಡ್ಡ ಮಟ್ಟದಾಗೆ ಬುದ್ಧಿ ಕಲಿಸ್ಲಿಕ್ಕೆ ಹೊಂಟಂಗ್ ಕಾಣಿಸ್ಲಿಕ್ಕತ್ತದ ನೋಡ್ರಿ. ಆದ್ರೂ ಈ ಅಮೆರಿಕಾಗ ಟ್ರಂಪ್ ಬೇಕಾದ್ರೂ ಹೆಂಗಾರ ಮಾಡಿ ಬುದ್ಧಿ ಕಲಿಸಬಹುದಂತೀವಿ. ಬಟ್ ನಮ್ಮೊಳಗೆ ಇರುವಂತ ಒಂದಿಷ್ಟು ಮಂದಿಗೆ ಏನ್ ಹೇಳ್ಬೇಕು, ಏನ್ ಭಾರಿ ಶಾಣೆ ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ರಪ್ಪ. ಈ ಪ್ರಕಾಶ್ ರಾಜ್ ಪ್ಯಾಲೆಸ್ತೇನ್ ಪರವಾದ ಸಿನಿಮಾ ಮಾಡ್ಲಿಕ್ಕ ದೇಶದಾಗ ಅವಕಾಶ ಕೊಡೋದಿಲ್ಲ ಅಂತ ಏನೋ ಮಾತಾಡಿದ್ರಂತ. ಇಂಥವ್ರಿಗೆ ಏನ್ ಹೇಳ್ತೀರಿ ಹೇಳ್ರಿ? ಅದಕ್ಕ ಸಾಹಿತಿಗಳಾದಂಥ ನಾಗೇಂದ್ರ ಪ್ರಸಾದ್ ಅವರು ಪ್ರಕಾಶ್ ಅಣ್ಣನ್ಗೆ ಈ ಶಾಲ್ನೆಗ್ ಸುತ್ತ ಹೊಡಿತಾರಂತಾರಲ್ಲ, ಹಂಗ ಮಾತಾಡ್ರ ನೋಡ್ರಿ. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿಯಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಮಾತು ಹೇಳ್ತಾರೆ, ಪ್ಯಾಲೆಸ್ತಾನಿ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು, ಇಲ್ಲಿ ಕೊಡ್ತಾ ಇಲ್ಲ, ಇಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ. ಪ್ರಕಾಶ್ ರಾಜ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕೆ ಗೊತ್ತಾ, ಪ್ಯಾಲೆಸ್ಟೈನ್ಗೆ ಔಷಧಿನ ಕಳಿಸಿದ್ದು ಮೋದಿ ಸರ್ಕಾರ, ಹೌದಾ ಇಲ್ವಾ? ಇಸ್ರೇಲು ಮತ್ತು ಪ್ಯಾಲೆಸ್ಟೈನ್ ಇಬ್ಬರ ನಡುವೆ ಜಗಳ ನಡೀತಾ ಇರುವಾಗ, ಕದನ ನಡೀತಾ ಇರುವಾಗ ಪ್ಯಾಲೆಸ್ಟೈನ್ಗೆ ಔಷಧಿ, ನೀರು ಇತ್ಯಾದಿಗಳನ್ನು ಭಾರತ ಸರ್ಕಾರ ಕಳಿಸ್ತು. ಇಸ್ರೇಲ್ಗೂ ಸಪೋರ್ಟ್ ಮಾಡ್ತು, ಪ್ಯಾಲೆಸ್ಟೈನ್ಗೆ ಯಾರು ಆ ಥರದ್ದೇನು ಅವೆಲ್ಲ ನೋಡಿ. ಇಲ್ಲಿ ಸಿನಿಮಾ ಮಾಡ್ಬೇಕು, ನಾವು ರಾಜಕೀಯ ಮಾತಾಡೋದಲ್ಲ. ಸಿನಿಮಾಗೆ ಬಂದಿದ್ದೀವಿ, ಸಿನಿಮಾ ಬಗ್ಗೆ. ಈಗ ಪ್ಯಾಲೆಸ್ಟೈನ್ ಸಿನಿಮಾ ಈಗ ಎಲ್ಲಿ ಯಾವ ಸಿನಿಮಾ ಮಾಡ್ತಾರೆ ಸ್ವಾಮಿ ಪ್ಯಾಲೆಸ್ಟೈನಲ್ಲಿ? ಈ ಕಷ್ಟದಲ್ಲಿ ಅವ್ರು ಓದಿದ ಪದ್ಯ ಚೆನ್ನಾಗಿತ್ತು, ಆರ್ದ್ರವಾಗಿತ್ತು, ನಿಜ, ಅದೆಲ್ಲ ನಿಜ.
ಅಂದರೆ ಸುಮ್ಮನೆ ರಾಜಕಾರಣದ ಏನೋ ಮಾತಾಡಬೇಕು ಅಂತ ಮಾತಾಡೋದ್ರಲ್ಲ, ಅವೆಲ್ಲ ಅರ್ಥವಿಲ್ಲದ ಮಾತು. ಪ್ರಕಾಶ್ ಅಣ್ಣನ ಮರ್ಯಾದೆ ಇಂಡಸ್ಟ್ರಿದಾಗ ಎಷ್ಟೈತೆ ಅಂತ ನೋಡ್ರಲ್ಲ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಒಂದೇ ವಿಷಯ, ಈ ಮನುಷ್ಯನ್ನ ಯಾರು ಅಷ್ಟಾಗಿ ಸೀರಿಯಸ್ ಆಗಿ ತಗೊಳಿಕ ಹೋಗಬಾರ್ದು ಅಂತ ಹೇಳಿ. ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಾಗ್ಯದಂದ್ರ, ಇವತ್ತ ಗೋ ರಕ್ಷಣೆ ಮಾಡಿದ್ರ, ಅಕ್ರಮ ವಲಸಿಗರನ್ನ ಎಕ್ಸ್ಪೋಸ್ ಮಾಡಿದ್ರ ಅವ್ರಿಗೆ ಜೈಲು, ಅದೇ ಶಾಸಕರ ಮನೆಗೆ ಬೆಂಕಿ ಇಟ್ಟವರು, ಬಾಂಬ್ ಬಿಟ್ಟವರಿಗೆ ಬೇಲು. ಸರ್ಕಾರ ಇದನ್ನ ಸಮರ್ಥನೆ ಬೇರೆ ಮಾಡ್ಕೋತೈತಿ. ಇವತ್ತು ಏನು ತಾವು ಅಧಿಕಾರವನ್ನು ನಡೀತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆ ಬಗ್ಗೆ ಹೇಳಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ನಮ್ಮ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ. ಆದ್ರೆ ಎಲ್ಲ ಹೇಳಿದ್ರು, ಕೆರೆಹಳ್ಳಿ ಯಾರೋ ಒಬ್ಬ ಪಂಪ್ ಎಲ್ಲೋ ಮತ್ತೊಬ್ಬ ಎಂತದ ಹೇಳಿದ್ರಲ್ಲ ಹೆಸರು, ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು. ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ, 50-100 ಕೇಸ್ ಇದಾವ್. ಅಂತವರ ರಕ್ಷಣೆ ಇವರೆಲ್ಲ ಅದು ಅದು ಬಿಡಬೇಕು, ಅದು ಬಿಡಬೇಕು. ಗೋ ಹತ್ಯೆ ನಿಷೇಧ ಈ ರಾಜ್ಯದ ನಿಷೇಧ ಮಾಡೋದಲ್ಲ, ನಿಷೇಧ ಪೊಲೀಸ್ ಇಲಾಖೆ ಮಾತಾಡಿ. ಅಧ್ಯಕ್ಷರೇ, ಇವರು ಓಲೈಕೆ ಅನ್ನೋದು ಎಲ್ಲಿ ತನಕ ಬಂದ್ ನಿಂತೈತಿ ನೋಡ್ರಿ. ಪುನೀತ್ ಕೆರೆಹಳ್ಳಿಯವರ ಮಾಡೋದು ತಪ್ಪೇನು ಅಂತ ಒಂದ್ ಸಲ ಹೇಳಿದ್ರ ಚಂದ ಇರ್ತಿತ್ತು, ಮಂದಿಗೂ ಅರ್ಥ ಆಗ್ತಿತ್ತು. ಅದೇ ಪುನೀತ್ ಕೆರೆಹಳ್ಳಿಯನ್ನ ಪಟ್ ಅಂತ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತೈತಿ ಇವ್ರ ಕೈಯಾಗ. ಆದ್ರ ಇವ್ರದೇ ನಾಯಕ ಮಹಿಳಾ ಅಧಿಕಾರಿಗೆ ಅನಬಾರ್ದೆಲ್ಲ ಬೆದರಿಕೆ ಧಮಕಿ ಹಾಕಿದ್ರು ಅಂಥವ್ರನ್ನ ಹಿಡಿಲಿಕ್ಕೆ ಆಗೋದಿಲ್ಲ ಇವ್ರ ಕೈಲೆ. ಈಗ ಬೇಲ್ ತಗೊಂಡ್ ಬಂದ್ ಮಂದಿ ಮುಂದ ಏನಗದಿ ತಾವೊಬ್ಬ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂಗ ಪೋಸ್ ಬೇರೆ ಕೊಡ್ತಾರ ನೋಡ್ರಿ. ಖಂಡಿತವಾಗ್ಲೂ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ತರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ಲಿ, ಅದು ದೇವ್ರಿದ್ದಾನೆ, ಅವ್ರವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ನನ್ಗ ಪಿತೂರಿ ಮಾಡಿದಾರ ಅವ್ರ ಮಕ್ಕಳು ಅನುಭವಿಸ್ತಾರೆ ಅನ್ನೋ ಮಾತನ್ನ. ಯಾವ್ದ್ರಿ ಸಣ್ಣ ವಿಷಯ? ಒಬ್ಬ ಕರ್ತವ್ಯದಾಗಿರೋ ಅಧಿಕಾರಿಗೆ, ಅದ್ರಾಗೂ ಹೆಣ್ಣು ಮಕ್ಕಳಿಗೆ ಹಂಗೆಲ್ಲ ಬೈದಿದ್ದು ಸಣ್ಣ ವಿಷಯನ? ಅದು ಸಣ್ಣ ವಿಷಯ ಅಂತ ನೋಡ್ರಪ್ಪ. ಅದೇ ಇವ್ರ ಮನೆಯ ಹೆಣ್ಮಕ್ಳಿಗಾಗ್ಲಿ ಅಥವಾ ಯಾರಿಗಾರೇ ಆಗ್ಲಿ ಇಂಥವೇ ಪದಗಳನ್ನು ಬಳಸಿದ್ರ ಅದನ್ನು ಸಣ್ಣ ವಿಷಯ ಅಂತ ಸುಮ್ಮನೆ ಕುಂದಿರ್ತಾರೇನ್ರಿ ಇವ್ರ? ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ನಾನು ಕಳ್ತನ ಮಾಡ್ಲಿಲ್ಲ, ಕೊಲೆ ಮಾಡ್ಲಿಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು. ಆದರೂ ಕೂಡ ನನ್ನ ನ್ಯಾಯಕ್ಕೆ ತಲೆಬಾಗ್ತೀನಿ, ಸತ್ಯಕ್ಕೆ ಗೌರವ ಕೊಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತು ನ್ಯಾಯ ಸಿಗ್ಬೇಕು. ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಕಾನೂನು ರೀತಿಯ ಹೋರಾಟ ಮಾಡ್ತೀನಿ. ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ, ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ನನ್ನ ತಂದೆ ತಾಯಂದಿರಿರ್ಬೋದು, ಹಾಗೂ ಅಣ್ಣ ತಮ್ಮಂದ್ರಲ್ಲಿರ್ಬೋದು, ನನ್ನ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ, ನಿನಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ. ತುಂಬ ಸಂತೋಷ ಆಗ್ತಿತ್ತು. ಅಂದರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಥರನೂ ಅನಿಸ್ತಿತ್ತು. ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ, ನಾನು ಯಾವತ್ತೂ ಕೂಡ ಇಲ್ಲದೇ ಇರೋಂಥದ್ದಕ್ಕೆ ಯಾವುದಕ್ಕೂ ಹೋಗಲಿಲ್ಲ. ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ. ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ, ಇವತ್ತು ಈ ಒಂದು ವಿಚಾರ
ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲಾ ಕಡೆ ವೈರಲ್ ಆಗಿದೆ ಅನ್ನೋದು. ಬಿಡ್ರಿಯಪ್ಪ, ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ಇಂಥವ್ರಿಗೆ ಮುಂದೊಂದ್ ದಿನ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬಹುದಂತಿನ ಈ ಸಲ. ಯಾಕಂದ್ರ ಮೊದಲು ಪಕ್ಷದಿಂದ ಹೊರಗೆ ಹಾಕಿದ್ರ ಕಾಂಗ್ರೆಸ್ ಮರ್ಯಾದೆ ಉಳಿತದಂತ ಅನಿಸ್ತದ. ಆದ್ರೂ ಸರ್ಕಾರಕ್ಕ ಇದ್ ಯಾವ್ದು ಚಿಂತಿ ಇಲ್ಲ. ಅವ್ರಿಗಿರೋದು ಒಂದೇ ಒಂದು ಚಿಂತಿ, ಅದು ಕುರ್ಚಿ ಚಿಂತಿ. ಆದ್ರೂ ಮಂದಿನ ಇವ್ರೆಲ್ಲ ಹೆಂಗ್ ಬಕ್ರಾ ಮಾಡ್ಲಿಕ್ಕತ್ತಾರ ನೋಡ್ರಿ. ಅವತ್ತ ಗೃಹಲಕ್ಷ್ಮಿ ರೊಕ್ಕ ಕೊಡ್ಲಾರ್ದೆ ಹೆಂಗ್ ಮಳ್ಳ ಮಾಡದ್ರಂತ ನೋಡಿರಲ್ಲ ನೀವು. ಈಗ ನೋಡಿದ್ರ ಗೃಹಲಕ್ಷ್ಮಿ ರೊಕ್ಕ ಅಷ್ಟೇ ಅಲ್ರಿಪ್ಪ, ಕೇಂದ್ರ ಸರ್ಕಾರ ಕೊಡುವಂತ ಅಕ್ಕಿದಾಗೂ ಮಂದಿನ ಮಳ್ಳ ಮಾಡ್ಲಿಕ್ಕತ್ತಾರ. ಹೋದ ವರ್ಷದ್ದು ಜನವರಿದಾಗಿನ ಅಕ್ಕಿನ ಸರ್ಕಾರ ಕೊಟ್ಟಿಲ್ಲಂತ. ಅಕ್ಕಿಗೆ ಮೀಸಲಿಟ್ಟ 667 ಕೋಟಿ ಎಲ್ಲಿ ಹೋಯ್ತು ಅಂತ ಈಗ ಬಿಜೆಪಿಯವ್ರು ಕೇಳಲಿಕ್ಕತ್ತಾರ. ನಾನು ಅದನ್ನ ಕೇಳಿಲ್ಲ. ಫೆಬ್ರವರಿಯಿಂದ ಅಕ್ಕಿ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಬಂದಿದೆ ಜನವರಿಗೆ, ಆದ್ರೆ ರಾಜ್ಯ ಸರ್ಕಾರದ್ದು 5 ಕೆಜಿ ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು? ಸರ್ಕಾರದ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ, ಏನಂತಂದೇಳಿ. 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ. ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ? ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ. ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ. ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು. ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಬಾಕಿದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ ಆ ಒಂದು ತಿಂಗಳಲ್ಲಿ. ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ, ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ. ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಅಲ್ಲ ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ನೀವ್ ಎಲ್ಲಿ ಹೋಯ್ತು ಅಂತ ಕೇಳ್ಕೊಡ್ಲಿ ಅವ್ರೇನು ಪಾಟ್ ಅಂತ ಹೇಳ್ಬಿಡ್ತಾರ ಅಂತ ತಿಳ್ಕೊಂಡ್ರಿ. ನೀವು ಹೇಳಲಿಕ್ಕರೆ ಹೆಂಗಾಗ್ತದ ಹೇಳ್ರಿ. ಬರೀ ಇದೇ ಸುದ್ದಿಗಳಾಯ್ತು ನೋಡ್ರಪ್ಪ. ಕೇಳಿ ನನಗೂ ಸಾಕಾಗೈತಿ. ನಿಮಗೆ ಹೇಳ್ಬೇಕಂದ್ರು ಏನ್ ಮಾಡೋದು? ಇವ ಸುದ್ದಿಗಳು. ಅಲ್ಲಿ ನೋಡಿದ್ರ ಗುತ್ತಿಗೆದಾರರು ಗೋಳು, ಅದನ್ನಂತೂ ಕೇಳಕ್ ಆಗಂಗಿಲ್ಲ. ನಾವು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ನಮ್ ದುಡ್ಡು ನಮಗ್ ಕೊಡಿ ಸ್ವಾಮಿ, ಇಷ್ಟು ಬಿಟ್ಟು ಬಿಟ್ರೆ ನಾವು ನಿಮ್ ಮುಂದೆ ಏನೂ ಕೇಳೋದಿಲ್ಲ. ಬೇರೆ ವ್ಯವಸ್ಥೆಗಳೆಲ್ಲ ಇರ್ತವೆ, ಅದು ಸಹ ಅಷ್ಟೇ. ಎಲ್ಲದಕ್ಕಿಂತ ಹಿಂದೆ ಅಂದ್ರೆ ಪರ್ಸೆಂಟೇಜ್ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ, ಪರ್ಸೆಂಟೇಜ್ ಅಂತಂದು ಹೇಳಿ ಹೋಗ್ಬೇಡಿ. ನಮ್ಮಲ್ಲಿ ಇರ್ತಕ್ಕಂಥವು ಬೇರೆ ಇದಕ್ಕಿಂತ ಜಾಸ್ತಿ ಆಗಿದೆ ಈ ಸರ್ಕಾರದಲ್ಲಿ, ಅದೇನಿಲ್ಲ ಅಂತಲ್ಲ. ಯಾಕಂದ್ರೆ ಅದನ್ನು ನಾವು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಯಾಕೆ ಏನು ಅಂತಂದೇಳಿ ಬ್ರೇಕಪ್ ಕೇಳಬೇಡಿ. ಯಾಕಂದ್ರೆ ನಾವು ಹೇಳಿದ್ವಲ್ಲ, ನಮ್ಮಿಂದ 1.5 ಲಕ್ಷ ಜನ ನಮ್ಮಿಂದ ಪಾಪ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಇದರಲ್ಲೂ ಇದೆ. ಅದನ್ನ ಅವ್ರ ಗಮನಕ್ಕೆ ತಂದಿದೀವಿ. ಯಾರು ಮಧ್ಯವರ್ತಿಗಳಿದ್ದಾರೆ ನಿಮ್ ಎದುರು ತೆಗ್ದಾಗ್ತದೆ ಸರ್. ಮಧ್ಯವರ್ತಿಗಳಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂತ ಕಾಂಟ್ರಾಕ್ಟರ್ಗಳು ಒಂದು ಯಾವ್ದೋ ಮಿನಿಸ್ಟ್ರಿಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥದ್ದು. ಅವರೊಂದು ಆಫೀಸ್ ಮಾಡ್ಕೊಳ್ಳೋದು, ಅವರೊಬ್ಬ ಸೆಕ್ಯೂರಿಟಿ ಇಟ್ಕೊಳ್ಳೋದು, ಮಿನಿಸ್ಟರ್ಗಳ ಚೀಫ್ ಇಂಜಿನಿಯರ್ಸ್ ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್, ನಿನ್ ಟೆಂಡರ್ ವಾಪಸ್ ತಗೋ. ಕ್ವಾಲಿಫೈಡ್ ಇದ್ರು ಕೂಡ, ಈವೊಂದು ವಿ ಆರ್ ಕ್ವಾಲಿಫೈಡ್, ದೇ ಆರ್ ಪ್ರೆಸರೈಸಿಂಗ್ ಅಸ್ ಟು ಟೇಕ್ ದಿ ಟೆಂಡರ್ ಬ್ಯಾಕ್. ನೋ, ಯು ಶುಡ್ ಟೇಕ್ ಇಟ್ ಬ್ಯಾಕ್. ನೀವು ವಾಪಸ್ ತಗೊಳ್ಳಿ, ಅದು ನಮ್ಗೆ ಬೇಕಾದವ್ರು ಬಹಳ ಇದ್ದಾರೆ, ಇವ್ರಿಗೆ ಕೊಡ್ತೀನಿ, ಆಮೇಲೆ ಇವ್ರಿಗೆ ಕೊಡ್ತೀನಿ. ಸೊ ಯಾಕೆ ಇದು? ಮನೆ ಮುಖ್ಯಮಂತ್ರಿಗಳು ಇದನ್ನ ನಿಜವಾಗ್ಲು ಕರೆದಲ್ಲಿ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ಯಾರೂ ಸಹ ಇಲ್ಲ. ನಗರಾಭಿವೃದ್ಧಿ ಇದರಲ್ಲಿ 10 ಮಹಾನಗರ ಪಾಲಿಕೆಗಳಿದಾವೆ. ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಇದನ್ನ ನಾವೇನ್ ಮಾಡುವಂತೀರ ಕಂಟ್ರಾಕ್ಟರ್ಗಳು? ಎಲ್ಲರೂ ವಿಷಯ ಕೂಡ ಸಾಯ್ಬೇಕು ನಾವೆಲ್ಲ ಕಂಟ್ರಾಕ್ಟರ್ಗಳು. ಏನ್ ಮಾತಾಡಿ ಏನ್ ಉಪಯೋಗ ಐತಿ ಹೇಳ್ರಿ? ನಾವು ನೋಡಿದ್ರ ಬಾಯಿ ಬಡ್ಕೋತೀವಿ, ಇಷ್ಟು ಸಮಸ್ಯೆ ಅವ, ಇಷ್ಟು ಗೋಳದ ಅಂತ ಹೇಳಿ. ಅವ್ರು ನೋಡಿದ್ರ ಮಸ್ತ್ ಚಂದಂಗ ಆರಾಮ್ ಇರ್ತಾರ. ಆರಾಮಾಗಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ತಮ್ಮ ಕೆಲ್ಸದಾಗ ತಾವ್ ಬ್ಯುಸಿ ಆಗಿರ್ತಾರ.
ಲಕ್ಷ್ಮಕ್ಕ, ನೀವು ಎಲ್ಲಿಗರ ಹೋಗ್ರಿ, ಎಲ್ಲಿಗರ ಅಡ್ಡಾಡ್ರಿ, ಏನಾರ ಚೈನಿ ಹೊಡ್ರಿ, ಯಾರು ಬೇಡ ಅಂದ್ರು ಮೊದಲು ಪಾಪ ಮಂದಿ ನಂಬ್ಕೊಂಡು ಕೂತಾರ. ಗೃಹಲಕ್ಷ್ಮಿ ರೊಕ್ಕ ಒಂದು ಹಾಕ್ಬಿಡ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.